Okay, good morning dear second PUC students. In the last video we were discussing about translating or converting the sentences from active voice to passive voice in simple present tense. Now when the sentences are in present continuous tense, active voice, how to get them converted into passive voice? ಈಗ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಟ್ರಾನ್ಸ್ಲೇಷನ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನಾದರೂ ಇತ್ತು ಅಂದಾಗ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದ್ದಾಗ ವಾಕ್ಯಗಳನ್ನು ಹೇಗೆ ಟರ್ನ್ ಮಾಡೋದು ಯಾವುದಕ್ಕೆ ಪ್ಯಾಸಿವ್ ವಾಯ್ಸಿಗೆ ಅಂತ ನಾವು ನೋಡ್ತಾ ಹೋಗೋಣಂತೆ. ಸೊ ಈಗ ಅದರಲ್ಲಿ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ವೆನ್ ದ ಸೆಂಟೆನ್ಸಸ್ ಆರ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಹೌ ಟು ಗೆಟ್ ದೆಮ್ ಕನ್ವರ್ಟೆಡ್ ಇಂಟು ಪ್ಯಾಸಿವ್ ವಾಯ್ಸ್. ಅದನ್ನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣಂತೆ. ಸೊ ಈಗ ಅದರಲ್ಲಿ ಬರೋಣ. ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಭಾಳ ಸಿಂಪಲ್ ಇದೆ, ವೆರಿ ಈಸಿ ಇದೆ. ಏನಂತಂದರೆ ಐ ಆಮ್ ಯೂಸಿಂಗ್ ಯುವರ್ ಮೊಬೈಲ್. ಐ ಆಮ್ ಯೂಸಿಂಗ್ ಯುವರ್ ಮೊಬೈಲ್. ಸೊ ಇಲ್ಲೇನು ಹೇಳ್ತದೆ, ನಾನು ನಿಮ್ಮ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ರಿಟನ್ ಇನ್ ಆ್ಯಕ್ಟಿವ್ ವಾಯ್ಸ್. ಇಟ್ ಈಸ್ ರಿಟನ್ ಇನ್ ಆ್ಯಕ್ಟಿವ್ ವಾಯ್ಸ್. ಆ್ಯಂಡ್ ಹೌ ಟು ಗೆಟ್ ಇಟ್ ಟರ್ನ್ ಟು ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸಲ್ಲಿ ಇರೋದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಟರ್ನ್ ಮಾಡೋದು ಹೇಗೆ ಅಂತಂದರೆ ನೋಡಿ, ಐ ಆಮ್ ಯೂಸಿಂಗ್ ಯುವರ್ ಮೊಬೈಲ್. ಸಬ್ಜೆಕ್ಟ್ ಯಾವುದಿದೆ? ಸಬ್ಜೆಕ್ಟ್ ಈಸ್ ಐ. ಆಬ್ಜೆಕ್ಟ್ ಯಾವುದಿದೆ? ಯುವರ್ ಮೊಬೈಲ್. ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಟ್ರಾನ್ಸ್ಲೇಷನ್ ಮಾಡೋದು ಭಾಳ ಈಸಿ. ಐಯನ್ನು ಲಾಸ್ಟಿಗೆ ತೊಗೊಂಡೋಗ್ಬೇಕು, ಯುವರ್ ಮೊಬೈಲನ್ನು ಫಸ್ಟಿಗೆ ತೊಗೊಂಬರ್ಬೇಕು, ಬೈಯನ್ನು ಹಾಕಬೇಕು, BY. ಅಷ್ಟು ಹಾಕ್ಬಿಟ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1 ಮಾರ್ಕ್. ಭಾಳ ಸಿಂಪಲ್ ಆಗಿದೆ. ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಎಸ್ಟರ್ಡೇ ವಿ ಕೇಮ್ ಟು ನೋ ದ ಟೇಬಲ್. ನಿನ್ನೆ ಟೇಬಲ್ ನೋಡಿದ್ವಲ್ವಾ? ವಾಟ್ ಈಸ್ ದ ಟೇಬಲ್? ಐ. ಆಬ್ಜೆಕ್ಟ್ ಆದಾಗ ಏನಾಗುತ್ತೆ? ಮೀ ಆಗುತ್ತೆ. ವಿ ಆಬ್ಜೆಕ್ಟ್ ಆದಾಗ ಏನಾಗುತ್ತೆ? ಹಸ್ ಆಗುತ್ತೆ. ಸಿಮಿಲರ್ಲಿ ಯು ಬಿಕಮ್ಸ್ ಯು ಇಟ್ ಸೆಲ್ಫ್. ದೇ becomes them, they becomes them. And similarly one more, he becomes him, she becomes her. Okay, this is the table. Okay, ಈಗ I ಆಬ್ಜೆಕ್ಟನ್ನು ಸಬ್ಜೆಕ್ಟ್ ತೊಗೊಂಬರೋಣ. ಯುವರ್ ಮೊಬೈಲ್. ಯುವರ್ ಮೊಬೈಲ್ ಇಸ್ ಇಟ್ ಸಿಂಗುಲರ್ ಆರ್ ಪ್ಲೂರಲ್? ಅದು ಸಿಂಗುಲರ್ಲಿ ಇದೆನೋ ಪ್ಲೂರಲ್ ಇದೆನೋ ನೋಡೋಣ. ಯುವರ್ ಮೊಬೈಲ್ಸ್ ಅಂತ ಇಲ್ಲ, ಯುವರ್ ಮೊಬೈಲ್ ಒಂದೇ ಮೊಬೈಲ್. ಯುವರ್ ಮೊಬೈಲ್ ಅಂತಂದರೆ ಈಸ್ ಅಂತ ತಗೊಳ್ತೀರಾ. ಯುವರ್ ಮೊಬೈಲ್ ಈಸ್. ಪ್ಲೂರಲ್ ಅಂತಂದರೆ ಯುವರ್ ಮೊಬೈಲ್ ಈಸ್ ಯೂಸಿಂಗ್ ಅಂತ ಇರೋದನ್ನು ಏನು ಮಾಡ್ತೀರಾ? ಬೀಯಿಂಗ್ ಯೂಸ್ಡ್ ಅಂತ ಮಾಡಬೇಕು. ಯೂಸಿಂಗ್ ಅಂತ ಇದೆಯಲ್ವಾ, ಇದು ಈ ಕಡೆ ಬಂತು. ಸೊ ಯುವರ್ ಮೊಬೈಲ್ ಈಸ್ ಬೀಯಿಂಗ್ used. Your mobile is being used by ಆಗಿ ಸಬ್ಜೆಕ್ಟನ್ನು ಆ ಕಡೆಗೆ ಹಾಕ್ತೀರ. ಬೈ ಐ ಇದ್ರೆ ಏನಾಗುತ್ತೆ? ಮೀ ಆಗುತ್ತೆ. ಯುವರ್ ಮೊಬೈಲ್ ಈಸ್ ಬೀಯಿಂಗ್ ಯೂಸ್ಡ್ ಬೈ ಮೀ. ಇದರ ಅರ್ಥ ಏನಪ್ಪ ಅಂದರೆ, ಐ ಆಮ್ ಯೂಸಿಂಗ್ ಯುವರ್ ಮೊಬೈಲ್. ನಾನು ನಿಮ್ಮ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತೀವಲ್ಲ, ಅದನ್ನು ನಿಮ್ಮ ಮೊಬೈಲು ನನ್ನಿಂದ ಬಳಕೆ ಆಗಲ್ಪಡುತ್ತಿದೆ ಅಂತ ಇದರದ್ದು ಕರ್ತರಿ ಮತ್ತು ಕರ್ಮಿಣಿ ಪ್ರಯೋಗ ಅಂತೇಳಿ ಕನ್ನಡದಲ್ಲಿ ಕರಿತಾ ಇದ್ವಿ. ಎಸ್, ಐ ಆಮ್ ಯೂಸಿಂಗ್ ಯುವರ್ ಮೊಬೈಲ್. ಯುವರ್ ಮೊಬೈಲ್ ಈಸ್ ಬೀಯಿಂಗ್ ಯೂಸ್ಡ್ ಬೈ ಮೀ ಅಂತ ಹೇಳ್ತಾ ಇದ್ದೀರಾ. ಇಷ್ಟೇ. ನೀವು ಟೇಬಲ್ ತೊಗೊಂಡಿದ್ದೀರ ಅಂತ ಭಾವಿಸ್ತಾ ರಬ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಯೂಸಿಂಗ್ ಅಂತ ಇದ್ದರೆ ಬೀಯಿಂಗ್ ಯೂಸ್ಡ್ ಅಂತ ಚೇಂಜ್ ಮಾಡಬೇಕು. ಗೋಯಿಂಗ್ ಅಂತ ಇದ್ದರೆ ಬೀಯಿಂಗ್ ಗಾನ್ ಅಂತ ತಗೊಳ್ತೀರಾ. ಬ್ರೇಕಿಂಗ್ ಅಂತ ಇದ್ದರೆ ಬೀಯಿಂಗ್ ಬ್ರೋಕನ್ ಅಂತ ತಗೊಳ್ತೀರಾ. ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಬೀಯಿಂಗನ್ನು ಹಾಕ್ತೀರಾ. ಬೀಯಿಂಗ್ ಫಿಕ್ಸ್ ಆಗುತ್ತೆ. ಆಮೇಲೆ ಥರ್ಡ್ ಫಾರ್ಮ್ ಆಫ್ ದ ವರ್ಬನ್ನು ಕೊಡ್ತೀರಾ. ಯೂಸಿಂಗ್ ಇದೆನಾ? ಬೀಯಿಂಗ್ ಯೂಸ್ಡ್. ಗೊತ್ತಾಗ್ತಿದೆಯಲ್ಲ? ಯೂಸ್ಡ್ ಈ ರೀತಿಯಾಗಿ. ಸಿಮಿಲರ್ಲಿ ಕ್ಲೀನಿಂಗ್ ಅಂತ ಇದ್ದರೆ ಬೀಯಿಂಗ್ ಕ್ಲೀನ್ಡ್. ಕ್ಲೀನ್ಡ್, ದಟ್ ಕ್ಲೀನ್ಡ್. ಟೇಕಿಂಗ್ ಅಂತ ಇದೆನಾ? ಬೀಯಿಂಗ್ ಟೇಕನ್. ಟೇಕನ್. ಅರ್ಥ ಆಯ್ತಲ್ವಾ? ಸೊ ಹೀಗೆ ಯೂಸಿಂಗನ್ನು ಏನು ಮಾಡ್ತೀರಾ? ಡಿವೈಡ್ ಮಾಡ್ತೀರಾ. ಯುವರ್ ಮೊಬೈಲ್ ಈಸ್ ಬೀಯಿಂಗ್ ಯೂಸ್ಡ್ ಬೈ ಮೀ. ನಿಮ್ಮ ಮೊಬೈಲು ನನ್ನಿಂದ ಯೂಸ್ ಆಗ್ತಾ ಇದೆ.
ಯೂಸ್ ಆಗಲ್ಪಡ್ತಾ ಇದೆ ಅಂತೇಳ್ಬಿಟ್ಟು ಇದರ ಅರ್ಥ ಆಗುತ್ತೆ ಅಂತೇಳಿ. ಓಕೆ, ಸೊ ಒನ್ ಮೋರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಐ ಆಮ್ ವಾಷಿಂಗ್ ದ ಕ್ಲಾತ್ಸ್ ಅಂತೇಳಿದೆ. ಐ ಆಮ್ ವಾಷಿಂಗ್ ದ ಕ್ಲಾತ್ಸ್ ಅಂತೇಳ್ಬಿಟ್ಟಿದೆ. ಐ ಆಮ್ ವಾಷಿಂಗ್ ದ ಕ್ಲಾತ್ಸ್ ಇಲ್ಲಿ ಏನು ಮಾಡೋಣ ಅಂತಂದರೆ ನೋಡಿ, ಸಬ್ಜೆಕ್ಟ್ ಏನಿದೆ, ಐ ಈಸ್ ದ ಸಬ್ಜೆಕ್ಟ್. ಆಬ್ಜೆಕ್ಟ್ ಏನಿದೆ, ದಿ ಕ್ಲೋತ್ಸ್. ಐ ಆ ಕಡೆಗೆ ಹೋಗ್ಬೇಕು, ದಿ ಕ್ಲೋತ್ಸ್ ಈ ಕಡೆ ಬರಬೇಕು, ಹೌದಲ್ವಾ? ಓಕೆ, ಬರೋಣ. ದಿ ಕ್ಲೋತ್ಸ್ ಒಂದೇ ಇದೆನಾ ಭಾಳ ಇದೆನಾ? ಒಂದಿದ್ರೆ ಈಸು, ಭಾಳ ಇದ್ರೆ ಆರು. ಕ್ಲೋತ್ ಇಲ್ಲ, ಕ್ಲೋತ್ಸ್ ಇದೆ ಅಲ್ವಾ? ದ ಕ್ಲೋತ್ಸ್ ಆರ್ ವಾಷಿಂಗ್ ಇದ್ರೆ ಬೀಯಿಂಗ್ ವಾಶ್ಡ್. ದ ಕ್ಲೋತ್ಸ್ ಆರ್ ಬೀಯಿಂಗ್ ವಾಶ್ಡ್. ಐಯನ್ನು ಹಾಕೋಣ. ಐ ಇದ್ರೆ ಏನಾಗುತ್ತೆ, ಬೈ ಮೀ. ಐ ಅಂತಂದರೆ ಮೀ ಆಗುತ್ತೆ. ಇದು ಆ್ಯಕ್ಟಿವೈಸಿಂದ ಪ್ಯಾಸಿವೈಸಿಗೆ ಟ್ರಾನ್ಸ್ಲೇಷನ್ ಮಾಡೋ. ಕನ್ನಡದಲ್ಲಿ ಇದರ ಅರ್ಥ ಏನಾಗುತ್ತೆ ಅಂದರೆ, ಐ ಆಮ್ ವಾಷಿಂಗ್ ದ ಕ್ಲಾತ್ಸ್, ನಾನು ಬಟ್ಟೆಗಳನ್ನು ತೊಳಿತಾ ಇದ್ದೇನೆ, ಬಟ್ಟೆಗಳು ನನ್ನಿಂದ ತೊಳೆಯಲ್ಪಡುತ್ತಿವೆ. ಎರಡು ಒಂದೇ. ಆ್ಯಕ್ಟಿವೈಸಲ್ಲಿ ಹೇಳೋದು, ಪ್ಯಾಸಿವೈಸಲ್ಲಿ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡೋದು, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡೋದು. ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಆಬ್ಜೆಕ್ಟ್ ಇನ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್ ಇನ್ ದ ಪ್ಲೇಸ್ ಆಫ್ ಆಬ್ಜೆಕ್ಟ್ಸ್. ದಿಸ್ ಈಸ್ ಹೌ ವಿತ್ ಅ ಸ್ಮಾಲ್ ಚೇಂಜಸ್. ಒಂದು ಸಣ್ಣ ಬದಲಾವಣೆಗಳೊಂದಿಗೆ ಇದನ್ನು ಮಾಡ್ತಾ ಹೋಗ್ತೀರಾ ಅಂತೇಳಿ. ಓಕೆ, ಒನ್ ಮೋರ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಶಿ ಈಸ್ chopping the vegetables. She is chopping the vegetables. ಅವಳು ತರಕಾರಿಗಳನ್ನು ಹೆಚ್ಚುತ್ತಿದ್ದಾಳೆ. ಸಬ್ಜೆಕ್ಟ್ ಏನಿದೆ ಅಂತ ನೋಡ್ಕೋಬೇಕು. ಸಬ್ಜೆಕ್ಟ್, ವಾಟ್ ಈಸ್ ಸಬ್ಜೆಕ್ಟ್ ಹಿಯರ್? ಸಬ್ಜೆಕ್ಟ್ ಈಸ್ ಶಿ. ಆಬ್ಜೆಕ್ಟ್ ಏನಿದೆ? ದ ವೆಜಿಟೇಬಲ್ಸ್. ಶಿ ಈಸ್ ಚಾಪಿಂಗ್ ದ ವೆಜಿಟೇಬಲ್ಸ್. ಸಬ್ಜೆಕ್ಟನ್ನು ಆಬ್ಜೆಕ್ಟಿಗೆ ತೊಗೊಂಬರೋಣ. ಸಾರಿ, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ತೊಗೊಂಬರ್ತೀನಿ. ಓಕೆ, ವೆಜಿಟೇಬಲ್ಸ್ ಒಂದಿದೆನಾ ಭಾಳ ಇದೆಲ್ಲ ವೆಜಿಟೇಬಲ್ಸ್ ಅಂದರೆ ಈಸಲ್ಲ ಆರ್. ದ ವೆಜಿಟೇಬಲ್ಸ್ ಆರ್ ಚಾಪಿಂಗ್ ಅಂತಂದರೆ ಏನು ಮಾಡಬೇಕು? ಬೀಯಿಂಗ್ ಚಾಪ್ಡ್ ಅಲ್ವಾ? ದ ವೆಜಿಟೇಬಲ್ಸ್ ಆರ್ ಬೀಯಿಂಗ್ ಚಾಪ್ಡ್ ಬೈ. ಶಿ ಅಂದರೆ ಏನಾಗುತ್ತೆ? ಟೇಬಲ್ ನೋಡಿ, ಶಿ ಇದ್ರೆ ಹರ್ ಆಗುತ್ತೆ. ದ ವೆಜಿಟೇಬಲ್ಸ್ ಆರ್ ಬೀಯಿಂಗ್ ಚಾಪ್ಡ್ ಬೈ ಹರ್. ಶಿ ಈಸ್ ಚಾಪಿಂಗ್ ದ ವೆಜಿಟೇಬಲ್ಸ್. ವೆಜಿಟೇಬಲ್ಸ್ ಆರ್ ಬೀಯಿಂಗ್ ಚಾಪ್ಡ್ ಬೈ ಹರ್. ಅವಳು ತರಕಾರಿಗಳನ್ನು ಹೆಚ್ಚುತ್ತಿದ್ದಾಳೆ, ತರಕಾರಿಗಳು ಅವಳಿಂದ ಹೆಚ್ಚಲ್ಪಡುತ್ತಿವೆ. ಓಕೆ, ಐಯನ್ನು ಯೂಸ್ ಮಾಡಿದ್ದೀನಿ ಮತ್ತು ಶಿಯನ್ನು ಯೂಸ್ ಮಾಡಿದ್ದೀನಿ. ಫ್ಯೂ ಮೋರ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ, ನಿಮಗೆ ಪಕ್ಕ ಆಗ್ತಾ ಹೋಗುತ್ತೆ. ಓಕೆ, ಫ್ಯೂ ಮೋರ್ ಎಕ್ಸಾಂಪಲ್ಸ್. ಐ ಆಮ್ ಗೋಯಿಂಗ್ ಟು ರಬ್ ದಿಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಯು ಆರ್ ಗೆಟಿಂಗ್ ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್ ಹಿಯರ್. ಓಕೆ, ಫ್ಯೂ ಮೋರ್ ಎಕ್ಸಾಂಪಲ್ಸ್. ಐ ಆಯಿತು, ಶಿ ಆಯಿತು. ಈಗ ವಿಯನ್ನು ಯೂಸ್ ಮಾಡೋಣ. ಓಕೆ, ವಿ ಪ್ಲೂರಲ್ ಇದೆ. ವಿ ಆರ್ commencing business. ನಾವು ವ್ಯವಹಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ವಿ ಆರ್ ಕಮೆನ್ಸಿಂಗ್ ಬಿಸ್ನೆಸ್. ಸಬ್ಜೆಕ್ಟ್ ಈಸ್ ವಿ ಅಲ್ವಾ? ವಿ ಸಬ್ಜೆಕ್ಟ್ ಇದೆ. ವಾಟ್ ಈಸ್ ಆಬ್ಜೆಕ್ಟ್ ಹಿಯರ್? ಬಿಸ್ನೆಸ್. ಯೂಸ್ವಲಿ ಫಸ್ಟ್ ವರ್ಡ್ ಆಫ್ ದ ಸೆಂಟೆನ್ಸ್ ಈಸ್ ಸಬ್ಜೆಕ್ಟ್ and last word of the sentence is object. Usually, not in all the cases. Okay, we are commencing business. ನಾವು ವ್ಯವಹಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ವಿ ಆರ್ ಕಮೆನ್ಸಿಂಗ್ ಬಿಸ್ನೆಸ್. ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡೋಣ. ಬಿಸ್ನೆಸ್ ಫಸ್ಟಿಗೆ ತೊಗೊಂಬರ್ತೀನಿ. ಓಕೆ, ಬಿಸ್ನೆಸ್ ಈಸ್ ಅಲ್ವಾ? ಎಸ್, ಬಿಸ್ನೆಸ್ ಈಸ್ ಕಮೆನ್ಸಿಂಗ್. ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಬೀಯಿಂಗ್ ಕಮೆನ್ಸ್ಡ್. ಬಿಸ್ನೆಸ್ ಈಸ್ ಬೀಯಿಂಗ್ ಕಮೆನ್ಸ್ಡ್. ಓಕೆ, ಪ್ಯಾಸಿವೈಸಲ್ಲಿ ಐ ಎನ್ ಜಿ ಫಾರ್ಮ್ ಮೇನ್ ವರ್ಬಿಗೆ ಬರೋಂಗಿಲ್ಲ. ಬಿಸ್ನೆಸ್ ಈಸ್ ಬೀಯಿಂಗ್ ಕಮೆನ್ಸ್ಡ್ ಬಾಯ್. ಬಿಸ್ನೆಸ್ ಈಸ್ ಬೀಯಿಂಗ್ ಕಮೆನ್ಸ್ಡ್ ಬಾಯ್. ವಿ ಅಂದರೆ ಏನಾಗುತ್ತೆ? ಟೇಬಲ್ ನೋಡಿ, ವಿ ಅಂದರೆ ಹಸ್. ಓಕೆ, ಬಿಸ್ನೆಸ್ ಈಸ್ ಬೀಯಿಂಗ್ ಕಮೆನ್ಸ್ಡ್ ಬೈ ಹಸ್. ವಿ ಆರ್ ಕಮೆನ್ಸಿಂಗ್ ಬಿಸ್ನೆಸ್. ನಾವು ವ್ಯವಹಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಬಿಸ್ನೆಸ್ ಈಸ್ ಬೀಯಿಂಗ್ ಕಮೆನ್ಸ್ಡ್ ಬೈ ಅಸ್. ವ್ಯವಹಾರ ನಮ್ಮಿಂದ ಪ್ರಾರಂಭಿಸಲ್ಪಡುತ್ತಿದೆ ಅಂತ ಆಗುತ್ತೆ. ಓಕೆ, ವಿಯನ್ನು ಯೂಸ್ ಮಾಡ್ಕೊಂಡು ಹೇಗೆ ಅಂತೇಳಿ. ಸಿಮಿಲರ್ಲಿ ಒನ್ ಮೋರ್ ಎಕ್ಸಾಂಪಲ್.
ಒನ್ ಮೋರ್ ಎಕ್ಸಾಂಪಲ್ ಹೇಳ್ತೀನಿ. ದೇ ಆರ್ ಕ್ಲೀನಿಂಗ್ ದ ಗ್ರೌಂಡ್. ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಹಿಯರ್. ದೇ ಆರ್ ಕ್ಲೀನಿಂಗ್ ದ ಗ್ರೌಂಡ್. ಅವರು ಮೈದಾನವನ್ನು ಶುಚಿಗೊಳಿಸ್ತಾ ಇದ್ದಾರೆ. ದೇ ಆರ್ ಕ್ಲೀನಿಂಗ್ ದ ಗ್ರೌಂಡ್. ಒಂದು ಗ್ರೌಂಡನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ವಾಟ್ ಈಸ್ ಸಬ್ಜೆಕ್ಟ್ ಹಿಯರ್? ಸಬ್ಜೆಕ್ಟ್ ಈಸ್ ದೇ. ದೇ ಸಬ್ಜೆಕ್ಟ್ ಇದೆ. ವಾಟ್ ಈಸ್ ಆಬ್ಜೆಕ್ಟ್? ಆಬ್ಜೆಕ್ಟ್ ಈಸ್ ದ ಗ್ರೌಂಡ್. ದೇ ಆರ್ ಕ್ಲೀನಿಂಗ್ ದ ಗ್ರೌಂಡ್. ಗ್ರೌಂಡನ್ನು ಫಸ್ಟ್ ತಗೊಳ್ಳೋಣ. ಒನ್ ಮಾರ್ಕ್, ವೆರಿ ಈಸಿ. ನೀವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಇದ್ರ ಜೊತೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಒಂದು ಕಲ್ತ್ಕೊಂಡ್ರೆ 5 ಮಾರ್ಕ್ಸ್ಗೆ ರಿಪೋರ್ಟ್ ಸ್ಪೀಚನ್ನು ಮಾಡ್ಬೋದು ಭಾಳ ಈಸಿಯಾಗಿ. ಐ ವಿಲ್ ಲೆಟ್ ಯು ನೋ ದ್ಯಾಟ್ ದ ಗ್ರೌಂಡ್, ಒಂದು ಗ್ರೌಂಡ್ ಇದೆ, ಭಾಳ ಇದಾವೆ. ಓನ್ಲಿ ಒನ್ ಗ್ರೌಂಡ್ ಈಸ್ ದಟ್ ಮೀನ್ಸ್ ಈಸ್, ಬಿಕಾಸ್ ಸಬ್ಜೆಕ್ಟ್ ಈಸ್ ಸಿಂಗುಲರ್. ವೆನ್ ಸಬ್ಜೆಕ್ಟ್ ಈಸ್ ಸಿಂಗುಲರ್ ದೆನ್ ಇಟ್ ವುಡ್ ಬಿ ಫಾಲೋಡ್ ಬೈ ಈಸ್. ಇಫ್ ಇಟ್ ಈಸ್ ಪ್ಲೂರಲ್ ಆರ್ ತಗೊಳ್ತೀರಾ. 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳನ್ನು ಪ್ರತಿನಿಧಿಸ್ತೀರಾ ಇದು, ಅವಾಗ ನಾವು ಆರ್ ತಗೊಳ್ತೀವಿ. ಇಟ್ ಈಸ್ ಇಂಡಿಕೇಟಿಂಗ್ ಓನ್ಲಿ ಒನ್, ಇಟ್ ಈಸ್ ರೆಪ್ರೆಸೆಂಟಿಂಗ್ ಓನ್ಲಿ ಒನ್ ಥಿಂಗ್. ಸೊ ದ ಗ್ರೌಂಡ್ ಈಸ್ ಕ್ಲೀನಿಂಗ್. ಡಿವೈಡ್ ಮಾಡಿ, ಬೀಯಿಂಗ್ ಕ್ಲೀನ್ಡ್ ಅದಲ್ವಾ. ದ ಗ್ರೌಂಡ್ ಈಸ್ being cleaned. The ground is being cleaned by them. The ground is being cleaned by them. They ಇದ್ರೆ them ಆಗುತ್ತೆ. ಇಷ್ಟೇ ನೀವು ಮಾಡಬೇಕಾಗಿರೋದು. ನಾಟ್ ಓನ್ಲಿ ಫಾರ್ ದ ಎಕ್ಸಾಮಿನೇಷನ್ ಪರ್ಪೋಸ್ ಯು ಆರ್ ಗೋಯಿಂಗ್ ಟು ರೀಡ್ ದಿಸ್. ಡೋಂಟ್ ಥಿಂಕ್ ದಟ್ ಐ ಶುಡ್ ಹ್ಯಾವ್ ಟು ಲರ್ನ್ ದಿಸ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಫಾರ್ ದ ನಾಲೆಡ್ಜ್ ಪರ್ಪೋಸ್ ಯು ಕ್ಯಾನ್ ರೀಡ್ ಇಟ್. ಯು ಕ್ಯಾನ್ ಡೂ ಮೆನಿ ಎಕ್ಸಸೈಸಸ್. ಭಾಳಷ್ಟು ಎಕ್ಸಸೈಸ್ ಮಾಡಿ, ಭಾಳಷ್ಟು ಎಕ್ಸಸೈಸನ್ನು ಮಾಡಿ. ಇಫ್ ಯು ಕೀಪ್ ಆನ್ ಡೂಯಿಂಗ್ ಸಮ್ ಎಕ್ಸಸೈಸಸ್ ದೆನ್ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಈವನ್ ಇಟ್ ವುಡ್ ಬಿ ಹೆಲ್ಪ್ಫುಲ್ ಟು ಯು ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಟಾಕ್ ಟು ಸಮ್ ಒನ್ ಇನ್ ಇಂಗ್ಲೀಷಲ್ಲಿ ಬೇರೆಯವರೊಂದಿಗೆ ಮಾತನಾಡಬೇಕಾದ್ರೂ ನಿಮಗೆ ಇದು ಬಹಳಷ್ಟು ಸಹಕಾರಿ ಆಗುತ್ತೆ. ಹಾಗಾಗಿ ಕೀಪ್ ಪ್ರಾಕ್ಟೀಸಿಂಗ್ ದಿಸ್ ಒನ್. ಓಕೆ, ಐ, ವಿ, ದೇ, ಈ, ಶಿ. ಹಿ ಹೇಳಿಲ್ಲ, ಹಿ ಒಂದನ್ನು ಯೂಸ್ ಮಾಡೋಣ. ಈಗ ನೋಡಿ, ಒನ್ ಮೋರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಗಿವ್ ಯರ್ ಯೂಸಿಂಗ್ ಈ. ಎಸ್, ಈ ಈಸ್ doing good job. ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಈ ಈಸ್ ಡೂಯಿಂಗ್ ಗುಡ್ ಜಾಬ್. ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಈಸ್ ಡೂಯಿಂಗ್ ಗುಡ್ ಜಾಬ್. ಇಟ್ ಈಸ್ ಇನ್ ಆಕ್ಟಿವೈಸ್. ಆಕ್ಟಿವೈಸಲ್ಲಿ ಇದೆ. ಪ್ಯಾಸಿವೈಸಲ್ಲಿ ಮಾಡಬೇಕಲ್ಲ. ಫಸ್ಟ್ ಏನು ಮಾಡಬೇಕು? ಸಬ್ಜೆಕ್ಟ್ ಯಾವುದಿದೆ ಮತ್ತು ಆಬ್ಜೆಕ್ಟ್ ಯಾವುದಿದೆ ಅದನ್ನು ನೀವು ಮನವರಿಕೆ ಮಾಡ್ಕೊಳ್ಬೇಕು. ಫಸ್ಟ್ ಯು ಶುಡ್ ಐಡೆಂಟಿಫೈ ವಾಟ್ ಈಸ್ ಸಬ್ಜೆಕ್ಟ್ ಆ್ಯಂಡ್ ವಾಟ್ ಈಸ್ ಆಬ್ಜೆಕ್ಟ್, and replacement of the subject in the place of object and object in the place of subject with little changes. ಸಣ್ಣ ಬದಲಾವಣೆಗಳೊಂದಿಗೆ ಸಬ್ಜೆಕ್ಟನ್ನು ಆಬ್ಜೆಕ್ಟಿಗೆ, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಿಗೆ ಹಾಕಬೇಕಾಗತ್ತೆ. ಗುಡ್ ಜಾಬ್ ಬರೋಣ. ಗುಡ್ ಜಾಬ್, ಜಾಬ್ ಒಂದೇ ದಿನ ಭಾಳ ಇದ್ದಾನೆ, ಒಂದೇ ಅಲ್ವಾ? ಗುಡ್ ಜಾಬ್ ಈಸ್ ಅಂತ ತಗೊಳ್ತೀರ. ಗುಡ್ ಜಾಬ್ಸ್ ಅಂತ ಇದ್ದರೆ ಆರ್ ತಗೊಳ್ಳಿ. ಗುಡ್ ಜಾಬ್ ಈಸ್ ಡೂಯಿಂಗ್ ಅಂತ ಇದೆ. ಡಿವೈಡ್ ಮಾಡಿದರೆ ಗುಡ್ ಜಾಬ್ ಈಸ್ being done. Do, did, done. Good job is being done by he ಅಂದ್ರೇನು? him. ಅವನು ಒಳ್ಳೆ ಕೆಲಸವನ್ನು ಮಾಡುತ್ತಿದ್ದಾನೆ, ಅವನಿಂದ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ. ಅವನಿಂದ ಒಳ್ಳೆ ಕೆಲಸ ಆಗ್ತಾ ಇತ್ತು ಬಿಡ್ರಿ, ಒಳ್ಳೆ ಕೆಲಸ ಆಗಕತ್ತೈತೆ ಅವನ ಕಡೆಯಿಂದ ಅನ್ನೋ ಅರ್ಥದಲ್ಲಿ he is doing good job. Good job is being done by him. That's it, he. I hope you are understanding. And one more example using you ಅನ್ನು ತಗೊಂಡು ಒಂದು ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ. ಓಕೆ, ಬೈ ಯೂಸಿಂಗ್ ಯು ಅನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಪ್ರೊನೌನ್ಸನ್ನು ನಾನು ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಯು ಆರ್ ಪರ್ಫಾರ್ಮಿಂಗ್. ಯು ಆರ್ ಪರ್ಫಾರ್ಮಿಂಗ್ ಡ್ಯಾನ್ಸ್. ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಿ. ಯು ಆರ್ ಪರ್ಫಾರ್ಮಿಂಗ್ ಡ್ಯಾನ್ಸ್. ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಿ. ಯು ಆರ್ ಪರ್ಫಾರ್ಮಿಂಗ್ ಡ್ಯಾನ್ಸ್. ಸಬ್ಜೆಕ್ಟ್ ಏನಿದೆ ಇಲ್ಲಿ? ಸಬ್ಜೆಕ್ಟ್ ಯು ಇದೆ. ವಾಟ್ ಈಸ್ ಆಬ್ಜೆಕ್ಟ್? ಆಬ್ಜೆಕ್ಟ್ ಈಸ್ ಡ್ಯಾನ್ಸ್. ಓಕೆ, ಸಬ್ಜೆಕ್ಟ್ ಈಸ್ ಯು ಅಂಡ್ ಆಬ್ಜೆಕ್ಟ್ ಈಸ್ ಡ್ಯಾನ್ಸ್. ವಾಟ್ ಯು ನೀಡ್ ಟು ಡೂ? ಯು ನೀಡ್ ಟು bring the object in the place of subject
and subject in the place of object with little changes. The first what we need to do, first drag the object into the place of subject. Dance. How many dances are there? Only one dance. Okay, a dance is. Dances or dance is. Dance is performing. If you get it divided, what do you receive? Performing, being performed. Yes, being performed. Okay, dance is being performed by you. ನೀನು ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದೀಯಾ, ಒಳ್ಳೆ ಡ್ಯಾನ್ಸ್ ನಿನ್ನಿಂದ ಮಾಡಲ್ಪಡ್ತಾ ಇದೆ, ಎಲ್ಲರೂ ಒಂದೇನೆ. ಓಕೆ, you usually when you go for reading the newspapers, if you keep on reading the newspaper, such statements can be seen. Most of the lines you can see in the passive voice. ಭಾಳಷ್ಟು passive voice ಅಲ್ಲಿ ಇರುತ್ತೆ ಅಲ್ಲಿ. Of course active voice ಅಲ್ಲಿ ಇರುತ್ತೆ, passive voice ಅಲ್ಲಿ ಇರುತ್ತೆ. To understand perfectly what is written and what is the meaning of the sentence, you should know the passive voice. ಹಾಗಾಗಿ ನಮಗೆ passive voice ಕೂಡ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಈಗ I, we, they, you, he, she, it. Okay, by using these pronouns I have already explained how to translate the sentences that are written in written in active voice into passive voice. Okay, ಇದು ನಿಮಗೆ ಗೊತ್ತಾಯಿತು. ಇದು ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ಈಗ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆಯಿತು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ ರೀತಿಯಾಗಿ ಸೆಂಟೆನ್ಸು ನಾವು ಆಕ್ಟಿವ್ ವೈಸಿಂದ ಪ್ಯಾಸಿವ್ ವೈಸಿಗೆ ಮಾಡೋದು ಅಂತೇಳಿ. ಇಫ್ ದ sentences are written in present perfect tense active voice, then how to get them converted into passive voice. Okay, active voice present perfect tense ಅಲ್ಲಿದ್ದಾಗ ಅದನ್ನು ಹೇಗೆ passive voice ಗೆ ಟರ್ನ್ ಮಾಡೋದು ಅಂತ ಹೇಳ್ಬಿಟ್ಟು ನಾವೀಗ ನೋಡ್ತಾ ಹೋಗೋಣಂತೆ. ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಓಕೆ, now let us move on to how to convert the sentences from active voice into passive voice when they are written in present ಪರ್ಫೆಕ್ಟ್ ಟೆನ್ಸ್. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದ್ದಾಗ ಹೇಗೆ ಕನ್ವರ್ಟ್ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಸೇಮ್ ಐ, ವಿ, ದೇ, ಯು, ಈ ಶೀಟ್ ಅವೇ ಎಕ್ಸಾಂಪಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಐ ಹ್ಯಾವ್ ವಿಸಿಟೆಡ್ ಚಂದ್ರು. ನಾನು ಚಂದ್ರನ ಭೇಟಿ ಮಾಡಿದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇನ್ ಫಸ್ಟ್ ಪಿ ಯು ಸಿ ಓನ್ಲಿ ವಿ ಹ್ಯಾವ್ ಲರ್ನ್ಡ್ ದೀಸ್ ಥಿಂಗ್ಸ್. ಐ ವಿಸಿಟ್ ಚಂದ್ರು, ನಾನು ಚಂದ್ರನ ಭೇಟಿ ಮಾಡ್ತೇನೆ. ಐ ಆಮ್ ವಿಸಿಟಿಂಗ್ ಚಂದ್ರು, ನಾನು ಚಂದ್ರನ ಭೇಟಿ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ವಿಸಿಟೆಡ್ ಚಂದ್ರು, ಚಂದ್ರನ ಭೇಟಿ ಮಾಡಿದ್ದೀನಿ. ಯಾವಾಗಲೂ ಆಲ್ರೆಡಿ ಮಾಡಿದ್ದೀನಿ ಅಂತ. ಐ ವಿಸಿಟ್ ಚಂದ್ರು ಅಂದರೆ ಚಂದ್ರ ಭೇಟಿ ಮಾಡ್ತೀನಿ ಇವತ್ತೋ ನಾಳೆನೋ ಹೆಂಗೋ. ಐ ಆಮ್ ವಿಸಿಟಿಂಗ್ ಚಂದ್ರು ಅಂದರೆ ಈಗ ಚಂದ್ರನ ಭೇಟಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಐ ಹ್ಯಾವ್ ವಿಸಿಟೆಡ್ ಚಂದ್ರು ಅಂದರೆ ಚಂದ್ರನನ್ನು ಭೇಟಿ ಮಾಡಿದ್ದೇನೆ, ಮಾಡಿದ್ದೇನೆ. ಐ ಹ್ಯಾವ್ ಸೀನ್ ದಟ್ ಮೂವಿ, ನಾನು ಆ ಫಿಲಮನ್ನು ನೋಡಿದ್ದೇನೆ. ಐ ಹ್ಯಾವ್ ಸೀನ್, ನಾನು ನಿಮ್ಮನ್ನು ನೋಡಿದ್ದೀನಿ. ಸಿಮಿಲರ್ಲಿ ಐ ಹ್ಯಾವ್ ವಿಸಿಟೆಡ್ ಚಂದ್ರುವನ್ನು ನಾನು ಭೇಟಿ ಮಾಡಿದ್ದೇನೆ. ಚಂದ್ರು ನನ್ನಿಂದ ಭೇಟಿ ಮಾಡಲ್ಪಟ್ಟಿದ್ದಾನೆ ಅಂತ ಹೇಳಬೇಕಲ್ವ. ಈಗ ಸಬ್ಜೆಕ್ಟಿವ್ ಐ, ಆಬ್ಜೆಕ್ಟ್ ಈಸ್ ಚಂದ್ರು. ಏನು ಮಾಡೋಣ, ಇಂಟರ್ಚೇಂಜ್ ಮಾಡೋಣ. ಚಂದ್ರು ಒಬ್ಬರಿದ್ದಾರೆ, ಇಬ್ಬರಿದ್ದಾರೆ, ಒಬ್ಬರೇ ತಾನೆ. ಮತ್ತು ಈಸ್ ಹಾಕೋಣ, ಆರ್ ಹಾಕೋಣ. ಈಸ್ ಅಲ್ವಾ, ಸಿಂಗ್ಯುಲರ್ ಇದ್ದರೆ ಈಸು. ಇಫ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ದೆನ್ ಈಸ್, ಇಫ್ ಸಬ್ಜೆಕ್ಟ್ ಈಸ್ ಪ್ಲೂರಲ್ ದೆನ್ ಆರ್. ಚಂದ್ರು ಈಸ್ ಬರೋಂಗಿಲ್ಲ ಇಲ್ಲಿ, ಹ್ಯಾವ್ ಇದೆ. ಓಕೆನಾ. ಸಿಂಗ್ಯುಲರ್ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ ಹ್ಯಾಸ್ ಬೀನು, ಪ್ಲೂರಲ್ ಬಂತು ಅಂತಂದರೆ ಹ್ಯಾವ್ ಬೀನ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದು ಸಿಂಗ್ಯುಲರ್ ಬಂದರೆ ಹ್ಯಾಸ್ ಬೀನ್ ತೊಗೊಳ್ಳಿ. ಐ ಬಿಟ್ಟು ಐಗೆ ಹ್ಯಾವ್ ಬೀನ್ ಇರುತ್ತೆ. ಐ ಹ್ಯಾವ್ ಬೀನ್, ವಿ ಹ್ಯಾವ್ ಬೀನ್, ದೇ ಹ್ಯಾವ್ ಬೀನ್, ಯು ಹ್ಯಾವ್ ಬೀನ್. ಚಂದ್ರು ಹ್ಯಾಸ್ ಬೀನ್, ಸಿಂಗ್ಯುಲರ್ ಆಯಿತು. ಹಿ ಹ್ಯಾಸ್ ಬೀನ್, ಶಿ ಹ್ಯಾಸ್ ಬೀನ್, ಮೊಬೈಲ್ ಹ್ಯಾಸ್ ಬೀನ್, ಮೊಬೈಲ್ಸ್ ಹ್ಯಾವ್ ಬೀನ್. ಪೆನ್ ಹ್ಯಾಸ್ ಬೀನ್, ಪೆನ್ಸ್ ಹ್ಯಾವ್ ಬೀನ್. ಸಿಂಗ್ಯುಲರ್ ಇತ್ತಂದರೆ ಹ್ಯಾಸ್ ಬೀನು, ಪ್ಲೂರಲ್ ಇತ್ತಂದರೆ ಹ್ಯಾವ್ ಬೀನು. ಓಕೆ, ಚಂದ್ರು ಹ್ಯಾಸ್ ಬೀನ್, ಚಂದ್ರು ಹ್ಯಾಸ್ ಬೀನ್ ವಿಸಿಟೆಡ್ ಚಂದ್ರು ಹ್ಯಾಸ್ ಬೀನ್
ವಿಸಿಟೆಡ್ ಬೈ, ಐ ಅಂದರೆ ಮೀ ಅಲ್ವಾ, ಅಷ್ಟೇ, ಭಾಳ ವ್ಯತ್ಯಾಸ ಇಲ್ಲ. ಇದನ್ನ ಆ ಕಡೆಗೆ ಹಾಕ್ರಿ, ಇದನ್ನ ಈ ಕಡೆ ಹಾಕ್ರಿ, ಹ್ಯಾವ್ ಪಕ್ಕದಲ್ಲಿ ಬೀನ್ ಹಾಕ್ಬಿಟ್ರೆ, ಸಿಂಗುಲರ್ ಇತ್ತಂದರೆ ಹ್ಯಾಸ್ ಬೀನ್ ಹಾಕ್ರಿ, ಪ್ಲೂರಲ್ ಇತ್ತಂದರೆ ಹ್ಯಾವ್ ಬೀನ್ ಹಾಕ್ರಿ, ಕ್ಲಿಯರ್ ಅಲ್ಲಿಗೆ 1 ಮಾರ್ಕ್. ಐ ಹ್ಯಾವ್ ವಿಸಿಟೆಡ್ ಚಂದ್ರು, ಚಂದ್ರು ಹ್ಯಾಸ್ ಬೀನ್ ವಿಸಿಟೆಡ್ ಬೈ ಮೀ, ನಾನು ಚಂದ್ರನನ್ನು ಭೇಟಿ ಮಾಡಿದ್ದೇನೆ, ಚಂದ್ರು ನನ್ನಿಂದ ಭೇಟಿ ಮಾಡಲ್ಪಟ್ಟಿದ್ದಾನೆ. ಎರಡೂ ಒಂದೇ ಮೀನಿಂಗೆಯ, ಓಕೆನಾ. ಸಬ್ಜೆಕ್ಟ್ ಆಬ್ಜೆಕ್ಟ್, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಬೇಸಿಗೆ ಹಾಕ್ತೀರಾ. ಐ ಹ್ಯಾವ್ ವಿಸಿಟೆಡ್ ಚಂದ್ರು, ಚಂದ್ರು ಹ್ಯಾಸ್ ಬೀನ್ ವಿಸಿಟೆಡ್ ಬೈ ಮೀ, by me, yes. Similarly, one more example. We have written KS exam. ನಾವು KS ಎಕ್ಸಾಮನ್ನು ಬರೆದಿದ್ದೇವೆ, KS ಎಕ್ಸಾಮ್ ನಮ್ಮಿಂದ ಬರೆಯಲ್ಪಟ್ಟಿದೆ ಅಂತ ಚೇಂಜ್ ಮಾಡೋದು. ಸೊ ವಿ ಹ್ಯಾವ್ ರಿಟನ್ KS ಎಕ್ಸಾಮ್, ಸಬ್ಜೆಕ್ಟ್ ವಿ ಇದೆ, ಆಬ್ಜೆಕ್ಟ್ ಏನಿದೆ, object is KS exam. Yes, we have written KS exam. ಈಗ ಇಂಟರ್ಚೇಂಜ್ ಮಾಡೋಣ, ಏನು ಮಾಡೋಣ, ಇಂಟರ್ಚೇಂಜ್ ಮಾಡೋಣ. ನೋಡಿ, ವಿ ಹ್ಯಾವ್ ರಿಟನ್ KS exam. KS exam ಫಸ್ಟಿಗೆ ತಗೊಳ್ಳಿ, KS exam ಎಷ್ಟಿದೆ, ಸಿಂಗುಲರ್ ತಾನೆ, KS exam. ಹ್ಯಾವ್ ಬೀನ್ ತಗೊಳ್ಳೋಣ, ಹ್ಯಾಸ್ ಬೀನ್ ತಗೊಳ್ಳೋಣ, ಸಿಂಗುಲರ್ ಇದೆ. KS exam ಹ್ಯಾಸ್ ಬೀನ್ ಸಿಂಗುಲರ್ ಇದೆ ಅಲ್ವಾ. KS exam ಹ್ಯಾಸ್ ಬೀನ್ ರಿಟನ್, ರಿಟನ್, KS exam ಹ್ಯಾಸ್ ಬೀನ್ ರಿಟನ್, ರಿಟನ್ ಬೈ, ವಿ ಅಂದರೆ ಹಸ್, KS exam ಹ್ಯಾಸ್ ಬೀನ್ ರಿಟನ್ ಬೈ ಹಸ್. ವಿ ಹ್ಯಾವ್ ರಿಟನ್ KS exam, KS exam ಹ್ಯಾಸ್ ಬೀನ್ ರಿಟನ್ ಬೈ ಹಸ್. ಎರಡೂ ಒಂದೇ ಅದಲ್ಲ. ಇದು ಆ್ಯಕ್ಟಿವೈಸಲ್ಲಿದೆ, ಇದು ಪ್ಯಾಸಿವೈಸಲ್ಲಿದೆ. ಅರ್ಥ ವ್ಯತ್ಯಾಸವಾಗುವುದಿಲ್ಲ, ಅರ್ಥ ಸೇಮ್ ಇರುತ್ತೆ, ಹೇಳೋ ವಿಧಾನ ಸಬ್ಜೆಕ್ಟನ್ನು ಆಬ್ಜೆಕ್ಟಿಗೆ, ಆಬ್ಜೆಕ್ಟನ್ನು ಸಬ್ಜೆಕ್ಟಿಗೆ ಮಾಡಿರ್ತೀವಿ ಅಂಥೇಳಿ. ಎಸ್, ನೆಕ್ಸ್ಟು ಸಿಮಿಲರ್ಲಿ ಒನ್ ಮೋರ್ ಎಕ್ಸಾಂಪಲ್ ನಾನು ಕೊಡ್ತಾ ಹೋಗ್ತೀನಿ. ಈಗ ದೇ ತಗೊಳ್ಳೋಣ. ದೇ ಅಂದ್ರೇನು, ಅವರು ಅಲ್ವಾ, ದೇ. ಎಸ್, ದೇ ಹ್ಯಾವ್ missed, they have missed the train. ಅಯ್ಯೋ, ಟ್ರೈನ್ ಮಿಸ್ ಮಾಡ್ಕೊಂಡ್ಬಿಟ್ರು. ದೇ ಹ್ಯಾವ್ ಮಿಸ್ಡ್ ದ ಟ್ರೈನ್, ಅವರು ಟ್ರೈನನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟ್ರೈನ್ ಅವರಿಂದ ಮಿಸ್ ಆಗಲ್ಪಟ್ಟಿದೆ ಅಂತ ಆಗ್ಬೇಕಲ್ವ ಈಗ. ಎಸ್, ಈಗೇನು ಮಾಡೋಣ, ಸಬ್ಜೆಕ್ಟ್ ದೇ ಇದೆ, ಆಬ್ಜೆಕ್ಟ್ ದ ಟ್ರೈನ್ ಇದೆ. ಎಸ್, ಈಗೇನು ಮಾಡೋಣ, ದ ಟ್ರೈನ್, ಒಂದ ಎರಡ, ಒಂದೇ ತಾನೆ. ದ ಟ್ರೈನ್ ಹ್ಯಾಸ್ ಬೀನ್, ದ ಟ್ರೈನ್ ಹ್ಯಾಸ್ ಬೀನ್ ಮಿಸ್ಡ್, ದ ಟ್ರೈನ್ ಹ್ಯಾಸ್ ಬೀನ್ ಮಿಸ್ಡ್ ಬೈ ದೆಮ್, ದ ಟ್ರೈನ್ ಹ್ಯಾಸ್ ಬೀನ್ ಮಿಸ್ಡ್ ಬೈ ದೆಮ್. ದೇ ಹ್ಯಾವ್ ಮಿಸ್ಡ್ ದ ಟ್ರೈನ್, ಟ್ರೈನ್ ಹ್ಯಾಸ್ ಬೀನ್ ಮಿಸ್ಡ್ ಬೈ ದೆಮ್. ಗೊತ್ತಾಗ್ತಿದೆ ಅಲ್ವಾ, ದ ಟ್ರೈನ್ ಹ್ಯಾಸ್ ಬೀನ್ ಮಿಸ್ಡ್ ಬೈ ದೆಮ್. ಆಕ್ಟಿವೈಸಲ್ಲಿದೆ, ಪ್ಯಾಸಿವೈಸ್. ಭಾಳ ಇಂಪಾರ್ಟೆಂಟ್ ಇಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್, ಯು ನೀಡ್ ಟು ಕೀಪ್ ದಿಸ್ ಇನ್ ದ ಮೈಂಡ್. ಓಕೆ, ಐ, ವಿ, ದೇ. ಒನ್ more example, here only I am going to write. Yes, you have called the police. You have called the police. ನೀವು ಪೊಲೀಸರನ್ನು ಕರೆದಿದ್ದೀರಿ, ಪೊಲೀಸರು ನಿಮ್ಮಿಂದ ಕರೆಯಲ್ಪಟ್ಟಿದ್ದಾರೆ ಅಂತೇಳಿ, ಹೌದಲ್ವಾ. ಯು ಹ್ಯಾವ್ ಕಾಲ್ಡ್ ದ ಪೊಲೀಸ್. ಎಸ್, ಟ್ರೈ ಮಾಡ್ತೀರಾ ಈಗ ನೋಡಿ. ಯು ಹ್ಯಾವ್ ಕಾಲ್ಡ್ ದ ಪೊಲೀಸ್, ಯು ಹ್ಯಾವ್ ಕಾಲ್ಡ್ ದ ಪೊಲೀಸ್. ಸಬ್ಜೆಕ್ಟ್ ಈಸ್ ಯು ಆ್ಯಂಡ್ ಆಬ್ಜೆಕ್ಟ್ ಈಸ್ ದ ಪೊಲೀಸ್. ಚೇಂಜ್ ಮಾಡಿ, ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ. ಓಕೆ, ಯಾವುದೋ ಒಂದು ತಲೆಯೊಳಗೆ ಬಂದಿದೆ, ನಾನೀಗ ಬರೀತೀನಿ, ಜಸ್ಟ್ ಮ್ಯಾಚ್ ಮಾಡಿ ಕರೆಕ್ಟ್ ಇದೆ ಅಂತೇಳಿ. ದ ಪೊಲೀಸ್ ಹ್ಯಾಸ್ ಬೀನ್ ಕಾಲ್ಡ್ ಬೈ ಯು. ಯುನೇ ಆಗಿರುತ್ತೆ, ಹೌದಲ್ವಾ. ಯು ಹ್ಯಾವ್ ಕಾಲ್ಡ್ ದ ಪೊಲೀಸ್ ಆ್ಯಂಡ್ ಪೊಲೀಸ್ ಹ್ಯಾಸ್ ಬೀನ್ ಕಾಲ್ಡ್ ಬೈ ಯು. ಸೇಮ್ ಇದೆ ಅಲ್ವಾ. ನೋಡಿ, ಐ, ವಿ, ದೇ, ಯು. You people came to know how to
convert active sentences into passive sentences when the sentences are written in present perfect tense. What is the formula that we are using ಅಂತ ಗೊತ್ತಾಯ್ತು. ಐ ವಿ ದೇಯು ಮತ್ತು ಹಿ ಶಿ ಇದೆಲ್ಲ ಅದನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಫ್ರೇ ಮಾಡೋದು ಹೇಗೆ ಅಂತ ನೋಡೋಣ. ಈ ಮತ್ತು ಶೀಯನ್ನು ಯೂಸ್ ಮಾಡೋಣ. ಎಸ್, ಇಟ್ ಇಸ್ ವೆರಿ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್. ಇದನ್ನು ಸ್ವಲ್ಪ ನೀವು ಯು ಹ್ಯಾವ್ ಟು ಕೀಪ್ ಆನ್ ಪ್ರಾಕ್ಟೀಸ್. ಬಹಳಷ್ಟು ನೀವು ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಭಾಳ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತೆ ಅಂತೇಳಿ. ಓಕೆ, ಈಗ ಹೀಯನ್ನು ಯೂಸ್ ಮಾಡ್ತೀನಿ. ಹೀ ಅಂದ್ರೇನು? ಅವನು ಅಲ್ವಾ? ಹೀ ಅಂದರೆ ಅವನು. ಈಗ ಅವನು he has given a pen. ಅವನು ಪೆನ್ನನ್ನು ಕೊಟ್ಟಿದ್ದಾನೆ. he has given a pen. ನಿಮಗೆ ಕನ್ನಡದಲ್ಲೂ ಎಕ್ಸಾಕ್ಟ್ ಮೀನಿಂಗು ಗೊತ್ತಿದ್ದರೆ ಇಟ್ ವುಡ್ ಬಿ ಗುಡ್. he has given a pen. ಅವನು ಪೆನ್ನನ್ನು ಕೊಟ್ಟಿದ್ದಾನೆ. ಅವನು ಪೆನ್ನನ್ನು ಕೊಡುತ್ತಾನೆ ಅಂದರೆ ಏನು ಮಾಡ್ತೀರಾ? he gives a pen. ಅವನು ಪೆನ್ ಕೊಡ್ತಾ ಇದ್ದಾನೆ, he is giving a pen. ಅವನು ಪೆನ್ ಕೊಟ್ಟಿದ್ದಾನೆ, he has given a pen. he has given a pen. ಗೊತ್ತಾಗ್ತಿಲ್ಲ? he has given a pen. ಓಕೆ, he has given a pen ಅಂತ ಹೇಳಿದೆ. ಈಗ ನೆಕ್ಸ್ಟ್ ಇದನ್ನು ಸಬ್ಜೆಕ್ಟ್ ಈಸ್ ಹಿ ಇದೆ. ಸಬ್ಜೆಕ್ಟ್ ಈ ಥರ ಇರೋದು. ಆಬ್ಜೆಕ್ಟ್ ಏನಿದೆ? ಬರೇ ಪೆನ್ನಲ್ಲ, ಆ ಪೆನ್ ಅಂತ ಇದೆ. ಒಂದು ಪೆನ್ನು, ಆ ಪೆನ್. ಹೌದಲ್ವಾ? ಆ ಎರಡು ನೀವು ಕಂಬೈನ್ ಮಾಡಬೇಕಾಗುತ್ತೆ. he has given a pen. ಎಸ್, a pen has been ಅಲ್ವಾ? a pen has been given by him. he ಏನಾಗುತ್ತೆ? him ಆಗುತ್ತೆ. a pen, he has given a pen has been given by him. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. he has given a pen has been given by him ಅಂತಲೇ ತಗೊಳ್ತೀರಾ. a pen has been given by him. ಆಕ್ಟಿವೈಸ್ ಎಲ್ಲ ಇರೋದನ್ನು ಪ್ಯಾಸಿವೈಸ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ದೀರಾ. ಒನ್ ಮೋರ್ ಎಕ್ಸಾಂಪಲ್. ಈಗ ಶೀಯನ್ನು ಯೂಸ್ ಮಾಡೋಣ. ಶಿ ಹ್ಯಾಸ್ ಗಿವನ್, ಸಾರಿ ಗಿವನ್ ಬೇಡ, ಶಿ ಹ್ಯಾಸ್ ಬ್ರೋಕನ್ Yeah, she has broken the window. One example I have written here, that's a she has broken the window. It is in activize ಅಲ್ಲಿ ಇದೆ. she has broken a window. ಇದನ್ನು ಪ್ಯಾಸಿವ್ ಟ್ರಾನ್ಸ್ಲೇಷನ್ ಯಾವ ರೀತಿಯಾಗಿ ಮಾಡ್ತೀರಾ? ಸಬ್ಜೆಕ್ಟ್ ಐಡೆಂಟಿಫೈ ಮಾಡೋಣ. ಸಬ್ಜೆಕ್ಟ್ ಈಸ್ ಶಿ. ಆಬ್ಜೆಕ್ಟ್ ಏನಿದೆ? ಆಬ್ಜೆಕ್ಟು ದ ವಿಂಡೋ. ಓಕೆ, ಟ್ರೈ ಮಾಡ್ತೀರಾ? ಓಕೆ, ಒಂದೆರಡು ಸೆಕೆಂಡ್ ನೀವು ಟ್ರೈ ಮಾಡಿ. ಯಾವುದೊಂದು ತಲೆ ಒಳಗೆ ಬಂದಿದೆ ಅಲ್ವಾ? ಹೀಗೆ ನೋಡಿ, she has broken the window. Yes, the window has been broken. The window has been broken by her. She has broken the window. The window has been broken by her. ಗೊತ್ತಾಗ್ತಿದೆ ಅಲ್ವಾ? ಓಕೆ, so this is all about how to convert the sentences from activize to passivize. activize ಇಂದ passivize-ಗೆ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಯಿತು, ಹೌದಲ್ವಾ? ಓಕೆ, ಫೈನ್. ಇದನ್ನು ಬೇಸಾಗಿ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಯೂಶ್ವಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ಬಿಟ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ ಅಂತೇಳ್ಬಿಟ್ಟು ಕೊಡ್ತಾರೆ. ಆವಾಗ ನೀವು ಇದೇನು ಕಲ್ತಿದ್ದೀರಲ್ಲ, ಇದು ನಿಮಗಲ್ಲಿ ಭಾಳ ಯೂಸ್ಫುಲ್ ಆಗುತ್ತೆ ಅಂತೇಳಿ. ಹಾಗಾದರೆ ಇದನ್ನು ಹೇಗೆ ನಾವು ಅಪ್ಲಿಕೇಬಲ್ ಮಾಡ್ಬೋದು, ಹೇಗೆ ಇದನ್ನ ಅಪ್ಲೈ ಮಾಡ್ಬೋದು, ಈ ಒಂದು ನಾಲೆಡ್ಜನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಆ 3 ಅಂಕಗಳನ್ನು ಪಡೆಕೊಳ್ಳೋದು ಹೇಗೆ ಅಂತೇಳಿ. ನಿಮ್ಮ ಸೆಕೆಂಡ್ PUC ಎಕ್ಸಾಮಿನೇಷನಲ್ಲಿ ಒಂದು ಮೇನ್ ಕೊಟ್ಟಿರ್ತಾರೆ. ಅಲ್ಲೇನಪ್ಪ ಅಂದರೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕೊಡ್ತಾರೆ. ಅದರಲ್ಲಿ ಒಂದು ಸ್ಮಾಲ್ ಸ್ಟೋರಿ ಕೊಡ್ತಾರೆ, ಅಲ್ಲಲ್ಲಿ ಡ್ಯಾಶಸ್ ಕೊಟ್ಟಿರ್ತಾರೆ. ಅಲ್ಲೇನು ಮಾಡೋಕ್ಕೂ ಯು ನೀಡ್ ಟು ಫಿಲ್ ಇಟ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್. ದಟ್ ವರ್ಬ್ ವಿಲ್ ಬಿ ಗಿವನ್ ಇನ್ ಅ ಬ್ರಾಕೆಟ್. ಒಂದು ಬ್ರಾಕೆಟಲ್ಲಿ ಒಂದು ಅಪ್ರೋಪ್ರಿಯೇಟ್ ಫಾರ್ಮ್ ಕೊಟ್ಟಿರ್ತಾರೆ, ಫಿಲ್ಅಪ್ ಮಾಡ್ಬೇಕು. ಹೇಗೆ ಅಂತೇಳಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈಗ ಅದನ್ನು ಫಾಲೋ ಮಾಡಿದರೆ ಆಯಿತು. ಓಕೆ, ಒಂದು ಏನು ಮಾಡೋಣ ಅಂತಂದರೆ ಒನ್ಸ್ ಅಪಾನ್ ಎ ಟೈಮ್ ಅಂತಲೇ ತಗೊಳ್ತೀನಿ. ಒನ್ಸ್ ಅಪಾನ್ ಎ ಟೈಮ್, once upon a time there
there was Raju. There was Raju. He dash to ಬ್ರಾಕೆಟಲ್ಲಿ ಗೋ ಅಂತೇಳಿದೆ. he dash to forest where he dash give mangoes by jungle man, and all mangoes dash eat by him. Okay, so very small one. You need to fill it with the appropriate form of verb ಅಂತ ಹೇಳ್ತಾ ಇದ್ದಾರೆ ನೋಡಿ. Once upon a time there was Raju. He dash go to forest where he dash give mangoes by jungle man and all mangoes dash eat by him ಅಂತ ಕೊಟ್ಟಿದ್ದಾರೆ. ಪ್ಯಾಸಿವೈಸಲ್ಲಿ ಸೆಂಟೆನ್ಸಸ್ಗಳಿದ್ದಾವೆ. ಇದು ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬನ್ನು ಹಾಕ್ಬಿಟ್ಟು ಏನು ಮಾಡೋಕ್ಕೆ ನೀವು ಫಿಲಪ್ ಮಾಡಬೇಕಾಗಿದೆ ನೋಡಿ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ರಾಜು. ಒಂದಾನೊಂದು ಕಾಲದಲ್ಲಿ ರಾಜು ಇದ್ದ. ಈ ಡ್ಯಾಶ್ ಗೋ ಟು ಫಾರೆಸ್ಟ್ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಅಲ್ವಾ. ಒನ್ಸ್ ಅಪಾನ್ ಎ ಟೈಮ್ ಏನು ಮಾಡೋಣ, ಗೋ ಸೆಕೆಂಡ್ ಫಾರ್ಮ್ ವೆಂಟ್. ಹಿ ವೆಂಟ್ ಟು ಫಾರೆಸ್ಟ್ ಅಂತೇಳಿ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ರಾಜು. ಹಿ ವೆಂಟ್ ಟು ಫಾರೆಸ್ಟ್. ಅವನು ಫಾರೆಸ್ಟಿಗೆ ಹೋದ. ವೆಂಟ್ ಅಂತ ಯಾಕೆ ತೊಗೊಂಡಿದೆ ಅಂದರೆ ಒನ್ಸ್ ಅಪಾನ್ ಎ ಟೈಮ್ ಅಂತ ಇದೆ. ಒನ್ಸ್ ಅಪಾನ್ ಎ ಟೈಮ್ ಅಂದರೆ ಆಲ್ರೆಡಿ ಹ್ಯಾಪಂಡ್ ಅಲ್ವಾ, ಮುಗಿದೋಗ್ಬಿಟ್ಟಿದೆ ಅಲ್ವಾ. ಎಸ್, ಮುಗಿದೋಗಿದೆ. ಹಂಗಾಗಿ ಗೋ ಅಂತ ತಗೊಳ್ಳೋದು ಬದಲಾಗಿ ಏನು ಮಾಡ್ತೀನಿ, ವೆಂಟ್ ಅಂತ ತಗೊಳ್ತೀನಿ. ಓಕೆ, ವೇರ್ ಈ ಡ್ಯಾಶ್ ಗಿವ್ ಮ್ಯಾಂಗೋಸ್ ಬೈ ಜಂಗಲ್ ಮ್ಯಾನ್. ಇಲ್ಲಿ ಬೈ ಇದೆ ಅಂತ ಹೇಳಿದ್ರೆ ಬೈನ ಹಿಂದ್ಗಡೆಗೆ ಏನಿರಬೇಕು, ಥರ್ಡ್ ಫಾರ್ಮ್ ಆಫ್ ದ ವರ್ಬನ್ನು ಯೂಸ್ ಮಾಡಬೇಕು, ಗಿವನ್ ಅಂತೇಳಿ. ಈ ಗಿವನ್ ವಾಸ್ ನಾಟ್ ಸೂಟಬಲ್, ಈ ವಾಸ್ ಗಿವನ್ ಅಂತ ಹೇಳ್ತೀರಿ, ಹೌದಲ್ವಾ. ಹೀ ವಾಸ್ ಗಿವನ್. ಸರ್ ಗಿವನ್ ಅಂತ ಹೆಂಗೆ ಹೇಳ್ತೀರ ಅಂತಂದರೆ ಇಲ್ಲಿ ಬೈ ಇದೆ. ಬೈ ಬಂತು ಅಂದ್ರೆ ಪ್ಯಾಸಿವೈಸಲ್ಲಿ ಬೈ ಇತ್ತು ಅಂದರೆ ಅದರ ಹಿಂದಿನ ಪದ ಏನಾಗಿರಬೇಕು, ಆತ ನೆನ್ಪಿಟ್ಕೊಳ್ಳಿ. ಬೈ ಇತ್ತು ಅಂದರೆ ಅದರ ಹಿಂದಿನ ಪದ ಯೂಸ್ವಲಿ ಏನಾಗಿರಬೇಕು, ಥರ್ಡ್ ಫಾರ್ಮ್ ಆಗಿರಬೇಕು. ಥರ್ಡ್ ಫಾರ್ಮ್ ಏನು, ಈಗ ಗಿವ್ಗೆ ಥರ್ಡ್ ಫಾರ್ಮ್ ಏನು, ಗಿವ್, ಗೇವ್, ಗಿವನ್ ಅಲ್ವಾ. ಗಿವ್, ಗೇವ್, ಗಿವನ್. ಸೊ ಗಿವನ್ ಅನ್ನೋದನ್ನು ತಗೊಳ್ತೀರಾ, ಗಿವನ್ ಅಂತ ತಗೊಳ್ತೀರಾ. ಸೊ ಗಿವನ್ ಅಂತಲೇ ತೊಗೊಂಡಿದ್ದೀರಾ. ಅದ್ರ ಹಿಂದೆ ವಾಸ್ ಯಾಕೆ ಬಂತು, ಇಲ್ಲಿ ಹೀ ಇದೆ. ಥರ್ಡ್ ಫಾರ್ಮ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಅದ್ರ ಹಿಂದೆ ಹೆಲ್ಪಿಂಗ್ ವರ್ಬ್ ಯಾವುದಾದ್ರೂ ಯೂಸ್ ಮಾಡಲೇಬೇಕು. ದಟ್ ಹೆಲ್ಪಿಂಗ್ ವರ್ಬ್ ವಿಲ್ ಈಸ್ ಡಿಪೆಂಡಿಂಗ್ ಅಪಾನ್ ದ ನೌನ್ ಆರ್ ಪ್ರೊನೌನ್ ದಟ್ ಯು ಆರ್ ಯೂಸಿಂಗ್. ಇಫ್ ನೌನ್ ಆರ್ ಪ್ರೊನೌನ್ ಈಸ್ ಸಿಂಗ್ಯುಲರ್, ವಾಸ್ ತಗೊಳ್ಳಿ. ಸರ್ ಈಸ್ ತೊಗೋಬೋದು, ಬಟ್ ಒನ್ಸ್ ಅಪಾನ್ ಎ ಟೈಮ್ ಇದು ಆಲ್ರೆಡಿ ನಡೆದೋಗ್ಬಿಟ್ಟಿದೆ ಅಲ್ವಾ. ಹಾಗಾಗಿ ಹಿ ವಾಸ್ ಗಿವನ್ ಮ್ಯಾಂಗೋಸ್ ಬೈ ದ ಜಂಗಲ್ ಮ್ಯಾನ್. ಅಂದರೆ ಜಂಗಲ್ ಮ್ಯಾನ್ನಿಂದ, ಒಬ್ಬ ಕಾಡಿನ ಮನುಷ್ಯನಿಂದ ಅವನು ಭಾಳಷ್ಟು ಹಣ್ಣುಗಳನ್ನು ಕೊಡಲ್ಪಟ್ಟನು. ಅಂದರೆ ಕಾಡಿನ ಮನುಷ್ಯ ಅವನಿಗೆ ಒಂದಷ್ಟು ಹಣ್ಣುಗಳನ್ನು ಕೊಟ್ಟ ಅಂತಲೇ ಇದರ ಅರ್ಥ ಆಗುತ್ತೆ. ಸೊ ಒನ್ಸ್ ಅಪಾನ್ ಎ ಟೈಮ್ ದೆರ್ ವಾಸ್ ರಾಜು. ಹಿ ವೆಂಟ್ ಟು ಫಾರೆಸ್ಟ್ ವೇರ್ ಮೀನ್ಸ್ ಅಲ್ಲಿ ಹಿ ವಾಸ್ ಗಿವನ್ ಅ ಮ್ಯಾಂಗೋಸ್. ಹಿ ವಾಸ್ ಗಿವನ್ ಮ್ಯಾಂಗೋಸ್ ಬೈ ದ ಜಂಗಲ್ ಮ್ಯಾನ್. ಗಿವನ್ ಯಾಕಾಯ್ತು ಅಂತ ಗೊತ್ತಾಯಿತು. ವಾಸ್ ಯಾಕೆ ಬಂತಂದರೆ ಈ ಅನ್ನೋದು ಸಿಂಗ್ಯುಲರು. ದೇ ಅಂತ ಇದ್ದಿದ್ರೆ ದೇ ವರ್ ಅಂತ ತಗೊಳ್ತಾ ಇದ್ರಿ, ಹೌದಲ್ವಾ. ಸೊ ಹಿ ವಾಸ್ ಗಿವನ್ ಮ್ಯಾಂಗೋಸ್ ಬೈ ಜಂಗಲ್ ಮ್ಯಾನ್. ಜಂಗಲ್ ಮ್ಯಾನಿಂದ ಹಣ್ಣುಗಳನ್ನು ಕೊಡಲ್ಪಟ್ಟನು ಅಂತೇಳಿ. ನೆಕ್ಸ್ಟ್, ಆ್ಯಂಡ್ ಆಲ್ ಮ್ಯಾಂಗೋಸ್ ಡ್ಯಾಶ್ ಬೈ ಹಿಮ್. ಮತ್ತು ಬೈ ಇದೆ. ಬೈ ಇದ್ರೆ ಹಿಂದಿನ ಪದ ಏನಾಗಿರಬೇಕು, ಥರ್ಡ್ ಫಾರ್ಮ್ ಈಟ್. ಈಟಿನ ಥರ್ಡ್ ಫಾರ್ಮ್ ಯಾವುದು, ಈಟನ್, ಹೌದಲ್ವಾ. ಈಟನ್. ಓಕೆ, ಜಂಗಲ್ ಮ್ಯಾನ್ ಆ್ಯಂಡ್ ಆಲ್ ಮ್ಯಾಂಗೋಸ್ ಡ್ಯಾಶ್ ಈಟ್ ಬೈ ಹಿಮ್. ಬೈ ಅಂದರೆ ಹಿಂದಿನ ಪದ ಏನಾದ್ರು ಥರ್ಡ್ ಫಾರ್ಮ್ ಇರಬೇಕು, ಈಟ್. ವಾಟ್ ಇಸ್ ದ ಥರ್ಡ್ ಫಾರ್ಮ್ ಆಫ್ ಈಟ್, ಈಟನ್. ಈಟನ್ ಇದೆ ಅಂತ ಹೇಳಿದ್ರೆ ಮ್ಯಾಂಗೋಸ್ ಅಂತ ಇದೆ. ಮ್ಯಾಂಗೋಸ್ ಒಂದು ಮ್ಯಾಂಗೋ ಅಲ್ಲ, ಭಾಳಷ್ಟು ಮ್ಯಾಂಗೋಗಳಿದ್ದಾವೆ. ಓಕೆ, ಇಫ್ ಯು ಫೈಂಡ್ ಮೋರ್ ದೆನ್ ಒನ್, ಸಿಂಗ್ಯುಲರ್ ಪ್ಲೂರಲ್,
ಪ್ಲೂರಲ್ ಇದೆ ಅಲ್ವಾ, ಈಸ್ ಹಾಕೋಣ, ಸಾರಿ ವಾಸ್ ಹಾಕೋಣ, ವರ್ ಹಾಕೋಣ, ವರ್ರೇ ಹಾಕಬೇಕಾಗುತ್ತಲ್ವಾ. ಸೊ ವರ್ರನ್ನೇ ಹಾಕ್ರಿ. ಈಗೇನಾಯಿತು, 1 marks 1 marks 1 marks 3 marks ಯು ಆರ್ ಗೋಯಿಂಗ್ ಟು ಗೆಟ್. ಈ 3 ಅಂಕಗಳಿಗೋಸ್ಕರ ನಾನು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ನಿಮಗೆ ಯಾಕೆ ಅಂತ ಹೇಳಿದ್ದು, ಅದು ಗೊತ್ತಿತ್ತಂದರೆ ಈ ರೀತಿ ಮಾಡ್ಬೋದು. ಓಕೆ ನೋಡಿ, ಈಗ ಏನಾಗುತ್ತೆ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ರಾಜು, ಹಿ ವೆಂಟ್ ಟು ಫಾರೆಸ್ಟ್ ವೇರ್ ಹಿ ವಾಸ್ ಗಿವನ್ ಮ್ಯಾಂಗೋಸ್ ಬೈ ದ ಜಂಗಲ್ ಮೆನ್ ಅಂಡ್ ಆಲ್ ದ ಮ್ಯಾಂಗೋಸ್ ವರ್ ಈಟನ್ ಬೈ ಹಿಮ್. ನಾವು ದ ಪರ್ಫೆಕ್ಟ್ ಮೀನಿಂಗನ್ನು ನಾವೇನು ಮಾಡ್ಬೋದು, ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ಇದು ಒಂದು ಸ್ಟೋರಿಯನ್ನು 3 ಮಾರ್ಕ್ಸಿಗೆ ನಿಮಗೆ ಇದ್ದೇ ಇರ್ತದೆ. ಓಕೆ, ಫಸ್ಟ್ ಕ್ಲಾಸಲ್ಲಿ ಇನ್ ದ ಫಸ್ಟ್ ಕ್ಲಾಸ್ ಓನ್ಲಿ ಐ ಎಕ್ಸ್ಪ್ಲೈನ್ ವಾಟ್ ಈಸ್ ದ ಎಕ್ಸಾಮಿನೇಷನ್ ಪ್ಯಾಟ್ರನ್. ಗೊತ್ತಾಗ್ತಿಲ್ಲ, 3 ಮಾರ್ಕ್ಸ್ ಭಾಳ ಸಿಂಪಲ್ಲಾಗಿ ನೀವು 3 ಮಾರ್ಕ್ಸನ್ನು ನೀವು ಪಡೆಯಬಹುದಾಗಿದೆ. ಅದಕ್ಕೇನು ಮಾಡೋಕ್ಕೂ ಆ್ಯಕ್ಟಿವೈಸ್ ಪ್ಯಾಸಿವೈಸನ್ನು ತಿಳ್ಕೊಳ್ಬೇಕಾಗತ್ತೆ. ಈಗ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಯಾವ್ಯಾವ ತಿಳ್ಕೊಂಡಿದ್ದೀವಿ ನಾವು, ಪ್ರೆಸೆಂಟ್ ಟೆನ್ಸಲ್ಲಿ ತಿಳ್ಕೊಂಡಿದ್ದೀರಾ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ತಿಳ್ಕೊಂಡಿದ್ದೀರಾ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ತಿಳ್ಕೊಂಡಿದ್ದೀರಾ. ದ್ಯಾಟ್ ವಿಲ್ ಬಿ ಮೋರ್ ದೆನ್ ಎನಫ್ ಟು ಕ್ರ್ಯಾಕ್ ದಿಸ್. ಇದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಅದನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಲ್ಲ, ಅಷ್ಟು ದಟ್ ವಿಲ್ ಬಿ ಮೋರ್ ದೆನ್, ಅಷ್ಟು ಸಾಕಾಗುತ್ತೆ. ಓಕೆ, ಬಟ್ ಏನು ಮಾಡಬೇಕು ನೀವುಗಳು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ವಾಕ್ಯ ಫ್ರೇಮ್ ಮಾಡೋದು ನೋಡ್ಕೊಂಡಿದ್ದೀರಾ, ಅದನ್ನು ಮರೆಯೋ ಹಾಗಿಲ್ಲ ನೀವುಗಳು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ಸಿಮಿಲರ್ಲಿ ಪಾಸ್ಟ್ ಟೆನ್ಸ್ ಬಂದಾಗ ಏನಾಗುತ್ತೆ, ಈಸ್ ಇದ್ದಿದ್ದು ವಾಸ್ ಆಗುತ್ತೆ, ಆರ್ ಇದ್ದರೆ ವರ್ ಆಗುತ್ತೆ. ಓಕೆ, ನಿಮಗೆ ಗೊತ್ತಾಗುತ್ತೆ. ಮತ್ತು ಪಾಸ್ಟ್ ಹ್ಯಾವ್ ಇದ್ದರೆ ಹ್ಯಾಡ್ ಆಗುತ್ತೆ. ಹೌದಾ? ಅದನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣಂತೆ. ಇನ್ ದ ನೆಕ್ಸ್ಟ್ ವಿಡಿಯೋ ಅಗೇನ್ ಐ ವಿಲ್ ಕಮ್ ಅಪ್ ವಿತ್ 1 more ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ನಿಮಗೆ ಬರ್ತೀನಿ. ಸ್ಟೋರಿ ಅಂದರೆ ಇದು ಈಗ ಕೊಟ್ಟಿದ್ದೀನಿ ನಾನು 3 ಮಾರ್ಕ್ಸನ್ನು ಹೇಗೆ ಫಿಲ್ ಅಪ್ ಮಾಡೋದು ಅಂತೇಳಿ. ಕ್ವಶನ್ ಯಾವ ಥರ ಕೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ, ಅದರಿಂದ ಬರೀಬೇಕು. ಇಷ್ಟೇ, ವೆರಿ ಸಿಂಪಲ್ಲು. ಬ್ರಾಕೆಟ್ನಲ್ಲಿ ಏನು ಕೊಟ್ಟಿರ್ತಾರೋ ಅದರ ಥರ್ಡ್ ಫಾರ್ಮನ್ನು ಬರೀರಿ. ಅದ್ರ ಹಿಂದೆ ವಾಸ್ ಹಾಕಬೇಕು, ವರ್ ಹಾಕಬೇಕು, ಯೋಚನೆ ಮಾಡಿ. ಸಿಂಗುಲರ್ ಇತ್ತು ಅಂತಂದರೆ, ನೌನ್ ಆರ್ ಪ್ರೊನೌನ್ ಸಿಂಗುಲರ್ ಇತ್ತಂದರೆ, ಮೀನ್ಸ್ ಸಬ್ಜೆಕ್ಟ್ ಸಿಂಗುಲರ್ ಇತ್ತಂತಂದರೆ ವಾಸ್ ಹಾಕಿ, ಪ್ಲೂರಲ್ ಇತ್ತಂತಂದರೆ ವರ್ರನ್ನು ಹಾಕಬೇಕಾಗತ್ತೆ. ಗೊತ್ತಾಗ್ತಿದೆಯಲ್ಲ? ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡ್ರಿ. ಇದನ್ನ ಗ್ಲಾನ್ಸಾಗಿ ಹೇಗೆ ಬರೆಯೋದು ಅಂತ ಗ್ಲಾನ್ಸಾಗಿ ನೀವು ಒಂದು ಟ್ರಿಕ್ಸ್ ಹೇಳ್ತೀನಿ. ಟ್ರಿಕ್ಸನ್ನು ಹೆಂಗೆ ನೆನ್ಪಿಡೋದು ಅಂತ ಹೇಳಿದರೆ ಜಸ್ಟ್ 2 minutesಲ್ಲಿ ಹೇಳ್ತೀನಿ. ಆ ಟ್ರಿಕ್ಸನ್ನು ನೆನ್ಪಿಡೋದು ಅಂದರೆ ಏನಪ್ಪ ಅಂದರೆ, ಬ್ರಾಕೆಟ್ ಕೊಟ್ಟಿರ್ತಾರಲ್ವ, ಇಷ್ಟೇ ನೋಡಿ, ವಾಸ್ ತಗೊಳ್ಳಿ, ವಾಸ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್, ವಾಸ್ ಅಥವಾ ವರ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಓಕೆನಾ? ವಾಸ್ ಯಾವ ತಗೋಬೇಕು, ವರ್ ಯಾವ ತಗೋಬೇಕು. ಈಗ ನೋಡಿ, ಆ ಲಾಸ್ಟ್ ಈಗೇನು ಸ್ಟೋರಿ ನೋಡಿದಿರಲ್ಲ, ಅಲ್ಲೇನಿತ್ತು, ಗಿವ್ ಇತ್ತು. ಏನು ಮಾಡಿದಿರಿ, ಥರ್ಡ್ ಫಾರ್ಮ್ ಗಿವನ್ ತಗೊಂಡಿದ್ರಿ. ನೆಕ್ಸ್ಟ್ ಏನಿತ್ತು, ಈಟ್ ಇತ್ತು. ಥರ್ಡ್ ಫಾರ್ಮ್ ಏನು ಮಾಡಿದ್ರಿ, ಈಟನ್ ಮಾಡಿದ್ರಿ. ಬಟ್ ದಿಸ್ ಈಸ್ ನಾಟ್ ಎನಫ್. ಅದ್ರ ಹಿಂದೆ ವಾಸ್ ಅಥವಾ ವರ್ ಹಾಕಬೇಕು, ವಾಸ್ ಅಥವಾ ವರ್ ಹಾಕಬೇಕು, ಸಿಂಗುಲರ್. ಅದಕ್ಕೆ ಏನು ಮಾಡಿದ್ರಿ, ಹೀ ಅಂತ ಇತ್ತು, ಹೀ ಸಿಂಗುಲರ್ ಅಲ್ವಾ, ಹೀ ಸಿಂಗುಲರ್ ಆಗಿದ್ದರಿಂದ ಏನು ಮಾಡಿದ್ರಿ, ಹಿ ವಾಸ್ ಗಿವನ್ ಅಂತ ತಗೊಂಡ್ರಿ, ಕರೆಕ್ಟ್ ಇತ್ತು. ಶಿ ಇದ್ದಿದ್ರೆ ಶಿ ವಾಸ್ ಗಿವನ್ ಅಂತಲೇ ತಗೊಳ್ತೀರಾ. ರಾಜು ಅಂತಲೇ ಇದ್ದಿದ್ರೆ ಸಿಂಗುಲರ್ ಆಯಿತು, ರಾಜು ವಾಸ್ ಗಿವನ್ ಅಂತಲೇ ತಗೊಳ್ತೀರಾ. ಉಮೇಶ್ ಅಂತ ಇದ್ದಿದ್ರೆ ಉಮೇಶ್ ಕೂಡ ಸಿಂಗುಲರ್, ಉಮೇಶ್ ವಾಸ್ ಗಿವನ್ ಅಂತಲೇ ತಗೊಳ್ತಿದ್ರ. ಉಮೇಶ್ ಅಂಡ್ ಅರುಣ್ ಅಂತ ಇದ್ದಿದ್ರೆ ಪ್ಲೂರಲ್ ಆಯಿತು, ಉಮೇಶ್ ಅಂಡ್ ಅರುಣ್ ವರ್ ಗಿವನ್ ಅಂತ ತಗೊಳ್ತಾ ಇದ್ದೀರಾ. ಸಿಂಗುಲರ್ ಬಂದರೆ ವಾಸು, ಪ್ಲೂರಲ್ ಬಂತಂದರೆ ವರ್ ಅಂತ ತಗೊಳ್ತೀರಾ. ನೆಕ್ಸ್ಟು ಇನ್ನೊಂದು ಈಟ್ ಅಂತ ಇತ್ತು, ಅದನ್ನೇನು ಮಾಡಿದ್ವಿ ನಾವು, ಈಟನ್ ಅಂತ ಮಾಡಿದ್ವಿ. ಯಾಕೆ, ಈಟ್, ಏಟ್, ಈಟನ್. ಪ್ಯಾಸಿವೈಸ್ ಹೋಗಬೇಕು ಅಂದರೆ ನಾವು ಥರ್ಡ್ ಫಾರ್ಮ್ ಆಫ್ ವರ್ಬ್ ನಮಗೆ ಗೊತ್ತಿರಲೇ ಬೇಕಾಗುತ್ತೆ ಅಂತೇಳಿ. ಓಕೆ, ಈಟನ್ ಅಂತ ಮಾಡಿದ್ರೆ. ಈಟನ್ ಹಿಂದೆ ಬಗ್ಗೆ ಏನು ಮಾಡಿದ್ರಿ, ಆಲ್ ಮ್ಯಾಂಗೋಸ್ ಅಂತ ಇತ್ತು, ಆಲ್ ಮ್ಯಾಂಗೋಸ್ ಅಂತ ಇತ್ತು. ಆಲ್ ಮ್ಯಾಂಗೋಸ್ ಅಂದರೆ ಸಿಂಗುಲರ್ ಪ್ಲೂರಲ್ಲ, ಪ್ಲೂರಲ್ ಅಲ್ವಾ, ಪ್ಲೂರಲ್ ಇದ್ದಿದ್ದರಿಂದ ವರ್ ಅಂತ ತಗೊಂಡ್ರಿ. ಆ ಮ್ಯಾಂಗೋ ಅಂತ ಇದ್ದಿದ್ರೆ ಸಿಂಗುಲರ್ ಇತ್ತು, ಆ ಮ್ಯಾಂಗೋ ಅಂತ ಇದ್ದಿದ್ರೆ ಆ ಮ್ಯಾಂಗೋ ವಾಸ್ ಈಟನ್ ಅಂತ ತಗೊಳ್ತಿದ್ರಿ. ಹೌದಲ್ವಾ? ಪ್ಲೂರಲ್ ಇದೆ, ಆಲ್ ಮ್ಯಾಂಗೋಸ್ ವರ್ ಈಟನ್ ಅಂತಲೇ ತಗೊಳ್ತಿದ್ದೀರಾ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನು ಹೆಲ್ಪಿಂಗ್ ವರ್ಬ್, ಸಾರಿ ಮೇನ್ ವರ್ಬ್ ಇದಾವಲ್ಲ, ಗಿವನ್ ಅಂತ ಮಾಡಿದ್ದೀರಾ, ಈಟನ್ ಅಂತ ಮಾಡಿದ್ದೀರಾ, ಬ್ರೇಕ್, ಬ್ರೋಕನ್ ಅಂತೇಳ್ಬಿಟ್ಟು ಆ ಲೀಸ್ಟು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಮ ವರ್ಕ್ ಬುಕ್ಕಿನ ಲಾಸ್ಟಿಗೆ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಫಸ್ಟ್ PC ವರ್ಕ್ ಬುಕ್ಕಿನ ಲಾಸ್ಟಿಗೆ ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್
ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಮೂರು ಫಾರ್ಮ್ಸಲ್ಲಿ ಕೊಟ್ಟಿದ್ದಾರೆ. ದ್ಯಾಟ್ ಯು ನೀಡ್ ಟು ಕೀಪ್ ಇನ್ ದ ಮೈಂಡ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್. ಇನ್ ದ ನೆಕ್ಸ್ಟ್ ವಿಡಿಯೋ ಅಗೇನ್ ಐ ವಿಲ್ ಕಮ್ ಅಪ್ ವಿತ್ ದ ಒನ್ ಮೋರ್ such kind of small stories. Thank you. Have a nice day.